ಅಲ್ಲಿಂದ ಬಂದಿದ್ದೀರಾ ಅಮೆರಿಕದಿಂದ ವೋಟ್ ಮಾಡೋದಕ್ಕೆ ನೀವು ಫೀಲ್ ಹೇಗಾಗ್ತದೆ? ಇದು ವೋಟ್ ಮಾಡೋದು ನಮ್ಮ ಹಕ್ಕಲ್ವಾ, ನನಗೆ ಅದನ್ನು ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ. ಈಗ ನನ್ನ ಬ್ರದರ್ ಅವ್ರು ವೋಟಿಂಗ್ ಇದು ಅನೌನ್ಸ್ ಆದ ತಕ್ಷಣವೇ ಡೇಟ್ ಎಲ್ಲ ಹೀಗಿದೆ ಅಂತ ಕಳಿಸ್ಕೊಟ್ಟಿದ್ದ, ನೀವು ಬರೋದಾದರೆ ಈ ಟೈಮಿಗೆ ಪ್ಲ್ಯಾನ್ ಮಾಡಿ ಅಂತ. ನಮ್ಮದು ಅದೇ ಒಂದು ಡಿಸಿಷನ್ ಕಾನ್ಸೆಪ್ಟ್ ಆಗಿತ್ತು. ನಾವು ಹಾಗಾಗಿ ಏನೇನು ಫಂಕ್ಷನ್ ಇದೆಯೋ ಅದನ್ನೆಲ್ಲ ಅದ್ರ ಸುತ್ತನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ನಾವು ಅದೇ ಟೈಮಿಗೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀವಿ. ನೀವು ಅಲ್ಲಿಂದ ಬಂದು ವೋಟ್ ಮಾಡಿದ್ರಲ್ಲ, ಅವಾಗ ಏನು ಅನಿಸ್ತು ಮೇಡಮ್? ನಂಗೆ ತುಂಬ ಖುಷಿ ಇದೆ, ಯಾಕಂದರೆ ಆವಾಗಲೇ ಹೇಳ್ದಂಗೆ ಇದು ನಮ್ಮ ಹಕ್ಕು, ನಾವು ಬಿಡಬಾರ್ದು. ನಾನೊಬ್ಳು ವೋಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಎಷ್ಟೊಂದು ಸಾವಿರ ಜನ ಯಾವುದ್ಯಾವುದೋ ದೇಶದಲ್ಲಿರ್ತಾರೆ, ಅವರಿಗೆಲ್ಲ ನಮ್ಮ ಥರನೇ ಬರೋಕ್ಕೆ ಅವಕಾಶ ಆಗಲ್ಲ. ಒಂದೇ ಸ್ಕೂಲ್ ಇರುತ್ತೆ, ಇಲ್ಲ ಆಫೀಸಲ್ಲಿ ರಜೆ ಸಿಗಲ್ಲ. ಬಟ್ ನಮ್ಗೆ ಈ ಥರ ಆಪರ್ಚುನಿಟಿ ಇದ್ದಾಗ ನಾವು ಅದನ್ನು ಯೂಸ್ ಮಾಡ್ಕೊಬೇಕು ಖಂಡಿತ. ಸೊ ನನಗದು ತುಂಬ ಹೆಮ್ಮೆ ಇದೆ, ಯಾಕಂದರೆ ನನ್ನ ವೋಟಿಂದ ಏನೋ ಒಂದು ಸಣ್ಣ ಬದಲಾವಣೆ ಬರ್ಬೋದೇನೋ ಅಂತ. ಸೊ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಬೇರೆ ವೋಟ್ ಮಾಡದಿದ್ದವರಿಗೆ ಏನು ಮೆಸೇಜ್ ಕೊಡ್ತೀರಾ? ಈ ಥರ ಏನೋ ಅವಕಾಶ ಇದ್ದರೆ ದಯವಿಟ್ಟು ಹೋಗಿ. ಇನ್ನೂ ಒಂದಷ್ಟು ಕಡೆ ವೋಟಿಂಗ್ ಇದಿದೆ, ದಯವಿಟ್ಟು ಎಲ್ಲರೂ ಹೋಗಿ ವೋಟ್ ಮಾಡಿ. ನಮ್ಮ ದೇಶದ ಪ್ರಗತಿ ನಮ್ಮ ಕೈಲಿದೆ. ಸೊ ಅದನ್ನು ನಾವು ಹೆಮ್ಮೆಯಿಂದ ವೋಟ್ ಮಾಡೋಣ ಅಂತ. ನನ್ನ ಹೆಸರು ಅಶ್ವಿನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.